ಶುಕ ಮಹರ್ಷಿಗಳನ್ನು ಕುರಿತು ರಾಜ ಪರೀಕ್ಷಿತ ಸಾವಿನ ಅಂಚಿಗೆ ಬಂದಂತಹ ಮನುಷ್ಯ ಸಾಯುವ ಮೊದಲು ಮಾಡಬೇಕಾದ ಕರ್ತವ್ಯ ಕರ್ಮಗಳು ಯಾವುದು, ಯಾವುದನ್ನು ಮಾಡಿದರೆ ಅವನ ಜನ್ಮ ಸಾರ್ಥಕ ಆಗುತ್ತೆ, ಹುಟ್ಟು ಸಾವಿನ ಸಂಸಾರ ಚಕ್ರದಿಂದ ಹೊರಗೆ ಬರಬಹುದು, ದಯಮಾಡಿ ಹೇಳ್ರಿ ಅಂತ ಕೇಳ್ತಾ ಇದ್ದಾನೆ. ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ನೀನು ಒಳ್ಳೆ ಪ್ರಶ್ನೆ ಮಾಡಿದ್ದೀಯಪ್ಪ. ಭಗವದ್ಭಕ್ತರು, ಭಗವಂತನನ್ನು ಬಲ್ಲವರು ಮೆಚ್ಚುವ ಪ್ರಶ್ನೆ ನಿನ್ನ ಪ್ರಶ್ನೆ. ಕೇಳಬೇಕಾದ್ದು, ತಿಳಿಬೇಕಾದ್ದು, ಮನುಷ್ಯ ಜನ್ಮದಲ್ಲಿ ಸಾವಿರ ಸಾವಿರ ಸಂಗತಿಗಳಿದೆ. ಆದರೆ ಅಪಶ್ಯತಾಂ ಆತ್ಮತತ್ವಂ, ಏನು ಕೇಳಿದ್ರೇನು, ಏನು ಹೇಳಿದ್ರೇನು, ಕೇಳಬೇಕಾದ್ದನ್ನು ಕೇಳದೇ ಇದ್ದ ಮೇಲೆ ನಿಜವಾಗಿಯೂ ಸಾವಿರಾರು ಸಂಗತಿಗಳು ಕೇಳಬೇಕಾದ್ದು ಹೇಳಬೇಕಾದ್ದಿಲ್ಲ. ಒಂದನ್ನು ಕೇಳಿದರೆ, ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದ ಹಾಗಾಗತ್ತೆ. ಅಂಥದ್ದು ಭಗವಂತನ ಮಹಿಮಾ. ಅಪಶ್ಯತಾಂ ಆತ್ಮತತ್ವಂ, ಭಗವಂತನನ್ನು ಚಿಂತನೆ ಮಾಡಬೇಕು, ತಿಳ್ಕೊಳ್ಬೇಕು. ಆದರೆ ಸಾಂಸಾರಿಕ ಜೀವನದಲ್ಲಿ ಆಸಕ್ತರಾದವರು ಹಗಲು ಒಂಥರ ರಾತ್ರಿ ಒಂಥರ ಕಳೆದು ಬಿಡ್ತಾರೆ. ರಾತ್ರಿ ನಿದ್ದೆಯಲ್ಲಿ ಹೋಗುತ್ತೆ, ಹಗಲು ಹಣ ಸಂಪಾದನೆಯಲ್ಲಿ ಹೋಗುತ್ತೆ. ಈ ಎರಡು ಕಾಲದಲ್ಲಿಯೂ ನಮಗೆ ದೇವರ ನೆನಪೇ ಬರೋಲ್ಲ. ಮನೆ ಮಡದಿ ಮಕ್ಕಳು ಇದರಲ್ಲಿಯೇ ಆಸಕ್ತರಾದವರು ಒಂದಿನ ಶರೀರ ಬಿಟ್ಟು, ಈ ಭೂಮಿ ಬಿಟ್ಟು ಹೋಗಿದ್ದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದರೂ ಹೀಗೆ ನಾವು ಒಂದಿನ ಹೋಗ್ತೇವೆ ಅಂತ ಅಂದ್ಕೊಳ್ಳೋದೇ ಇಲ್ಲ. ಹೋಗೋರು ಹೋಗ್ತಾರೆ, ನಾವಿಲ್ಲೇ ಇರ್ತೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಹೋದವ್ರು ನೋಡಿ ಕೆಲವರು ಉದ್ಗಾರ ತೆಗಿತಾರೆ, ಹೋಗೇ ಬಿಟ್ಟರು ಅಂತ. ಅವ್ರು ಹೋಗೇ ಬಿಟ್ಟರು ಅಂದ್ರೆ ನಾವಿಲ್ಲೇ ಇರೋರ, ಅವರು ಮುಂದೆ ನಾವು ಹಿಂದೆ ಅಷ್ಟೇ. ನಿಜವಾಗಿ ಪರೀಕ್ಷಿತ, ಈ ಮನುಷ್ಯ ಜನ್ಮ ಬಂದಾಗ ಭಾರಿ ದೊಡ್ಡ ಲಾಭ ಯಾವುದು? ಗ್ರ್ಯಾಂಡಾಗಿ ಮದುವೆ ಮಾಡಿಕೊಂಡಿದ್ದಲ್ಲ, ಮನೆ ಕಟ್ಟಿದ್ದಲ್ಲ, ಮನಿ ಇಟ್ಟಿದ್ದಲ್ಲ, ಮನೆ ಕಟ್ಟಿದ್ದೂ ಅಲ್ಲ. ಮತ್ಯಾವುದು? ಮಾಧವನ ಸ್ಮರಣೆ ಅಂತ್ಯಕಾಲದಲ್ಲಿ ಬಂದರೆ ಮಾತ್ರ ಮನುಷ್ಯ ಜನ್ಮ ಸಾರ್ಥಕ. ಜನ್ಮ ಲಾಭ ಪರಪುಂಸ ಅಂತೆ ನಾರಾಯಣ ಸ್ಮೃತಿ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಯಾರಿಗೆ ಬರುತ್ತೋ ಅದೇ ಜೀವನದ ದೊಡ್ಡ ಲಾಭ. ಮನುಷ್ಯ ಜನ್ಮ ಬಂದದ್ದಕ್ಕೆ ಅವನು ಲಕ್ಕಿ ಫೆಲೋ ಆಗಬೇಕಂತಾದರೆ ಅಂತ್ಯಕಾಲದಲ್ಲಿ ದೇವರ ನಾಮ ಬರಬೇಕು. ಅದಕ್ಕಾಗಿಯೇ ವಿಧಿ ನಿಷೇಧ ಇಲ್ಲದಂತಹ ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಅವರು ಕೂಡ ಸದಾ ದೇವರ ಸ್ಮರಣೆ ಮಾಡ್ತಾರೆ. ಯಾಕಂದರೆ ಆ ಭಗವಂತನ ನಾಮಸ್ಮರಣೆಯಿಂದ ಅಂತ್ಯಕಾಲದಲ್ಲಿ ವಂಚಿತರಾಗಬಾರ್ದು. ಅವರಿಗೆ ಪಾಪ ಪುಣ್ಯದ ಸೋಂಕು ಇಲ್ಲ. ಯಾರು ತ್ರಿಕಾಲಜ್ಞಾನಿಗಳಾಗಿದ್ದಾರೆ, ಹೃದಯದಲ್ಲಿ ಹರಿಯನ್ನು ಯಾರು ಕಂಡಿದ್ದಾರೆ, ಅವರಿದು ಮಾಡಿದರೆ ಪಾಪ, ಇದು ಮಾಡಿದರೆ ಪುಣ್ಯ, ಅವರಿಗೆಲ್ಲ ಏನಿಲ್ಲ.
ಈ ನಾವು ಜಗತ್ತಲ್ಲಿ ಕೇಳಿದ್ದೀವಿ ನೋಡಿ, ವಾಟರ್ ಪ್ರೂಫು, ಫೈರ್ ಪ್ರೂಫು. ಅವರು ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಪಾಪ ಪ್ರೂಫ್ ಆಗಿಬಿಟ್ಟಿರ್ತಾರೆ. ಯಾವ ಪಾಪಗಳ ಲೇಪ ಅವರಿಗಿಲ್ಲ. ಮತ್ತು ಯಾಕೆ ಅವರೆಲ್ಲ ಭಗವಂತನ ಸ್ಮರಣೆ ಮಾಡ್ತಾರೆ ಅಂದರೆ, ಭಗವಂತನ ನೆನಪು ಅಂತ್ಯಕಾಲದಲ್ಲಿ ಬರಲಿ ಅಂತ. ಅದರಿಂದ ಆ ಭಗವಂತನ ನಾಮಸ್ಮರಣೆಯ ಮಹಿಮೆಯನ್ನು ತಿಳಿಸುವಂತಹ ಶ್ರೀಮದ್ ಭಾಗವತ. ಈ ಭಾಗವತದ ಮುಖ್ಯ ವಿಷಯ ಭಗವಂತನ ಮಹಿಮಾ, ಅವನ ನಾಮದ ಬಲ ಎಂಥದ್ದು ಅಂತ ಹೇಳಲಿಕ್ಕೆ ಹೊರಟಿದೆ. ಇದನ್ನೇ ಭಾಗವತ ಅಂತ ಕರಿತಾ ಇದ್ದಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಇದು ವೇದಕ್ಕೆ ಸಮಾನವಾದದ್ದು. ಇಂತಹ ಭಾಗವತವನ್ನು ನಾನು ನಮ್ಮ ತಂದೆಗಳಾದ ವೇದವ್ಯಾಸ ದೇವರ ಮುಖ ಕಮಲದಿಂದ ಅಧ್ಯಯನ ಮಾಡಿದ್ದೇನೆ. ನನಗೆ ಮೋಕ್ಷ ನಿಶ್ಚಿತ. ಶುಕಾಚಾರ್ಯರು ಎಷ್ಟು ಹೇಳ್ತಾರೆ ನೋಡಿ, ನನಗೆ ಮೋಕ್ಷ ಫಿಕ್ಸ್. ಆದರೂ ಭಗವಂತನ ಅದ್ಭುತವಾದ ಲೀಲಾಮೃತಕ್ಕೆ ಆಕರ್ಷಿತನಾಗಿ ಈ ಭಾಗವತವನ್ನು ಕೇಳಿದೆ. ಈ ಕಥೆಯ ಉದ್ದೇಶ, ಇವರ ಮಾತಿನ ಹಿನ್ನೆಲೆ ನೋಡಿ, ಶುಕಾಚಾರ್ಯರಿಗೆ ಮೋಕ್ಷ ಫಿಕ್ಸ್ ಆಗಿದ್ದರೂ ಬಿಡದೆ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಮಗೆಲ್ಲ ಏನು ಫಿಕ್ಸ್ ಆಗಿಲ್ಲ. ಎಲ್ಲಿ ಫಿಕ್ಸ್ ಆಗಿದೆಯೋ ಏನು ಕಥೆಯೋ ಸ್ವಾಮಿ ಶ್ರೀಯರಿಗೆ ಗೊತ್ತು. ನಾವು ದೇವರ ಸ್ಮರಣೆ ಮಾಡಬೇಕಾ ಬೇಡವಾ ಅಂತ ಕೇಳಲಿಕ್ಕೇನಿದೆ, ಮಾಡಲೇಬೇಕು. ಹರಿಭಜನೆ ಮಾಡೋ ನಿರಂತರ. ಇಂತಹ ಭಾಗವತವನ್ನು ತದಹಂ ತೇಬಿದಾಸ್ಯಾಮಿ ಮಹಾಪುರುಷಿಕೋ ಭವಾನ್. ನಾನೇನು ನಮ್ಮ ತಂದೆಗಳ ಮುಖದಿಂದ ಶ್ರವಣ ಮಾಡಿದ್ದೇನೆ ಅದನ್ನು ನಿನಗೆ ಕೊಡ್ತೇನಪ್ಪ. ನಿಜವಾಗಿಯೂ ಭಗವಂತನ ಪರಮಾನುಗ್ರಹ ಸಂಪಾದನೆ ಮಾಡಬೇಕಾದರೆ ಒಂದು ಕ್ಷಣ ಕಾಲ ಸಾಕು. ಒಂದು ಮುಹೂರ್ತ ಕಾಲ ನಮ್ಮ ಮನಸ್ಸು ಎಲ್ಲವನ್ನು ಮರೆತು ಬಿಟ್ಟು ಭಗವಂತನ ಪಾದದಲ್ಲಿ ನಿಂತರೆ ಸಾಕು, ಖಂಡಿತ ದೇವರ ಅನುಗ್ರಹ ನಮಗಾಗುತ್ತೆ. ಈ ಹಸು, ಅದರ ಮೇಲೆ ಕೊಂಬು, ಕೊಂಬಿನ ಮೇಲೆ ಒಂದು ಸಾಸುವೆ, ಅದಿಟ್ಟರೆ ನಿಲ್ಲೋದೇ ಇಲ್ಲ. ಬೈ ಚಾನ್ಸ್ ನಿಂತರೆ ಎಷ್ಟೊತ್ತು ನಿಲ್ಬೋದು, ಅಷ್ಟು ಹೊತ್ತು ನಮ್ಮ ಮನಸ್ಸು ದೇವರಲ್ಲಿ ನಿಂತರೂ ಸಾಕಂತ. ಅಂದರೆ ನಿಲ್ಲಲ್ಲ ಅನ್ನೋ ತಾತ್ಪರ್ಯ ಅಷ್ಟೆ. ಪರೀಕ್ಷಿತನಿಗೆ ಶುಕಾಚಾರ್ಯ ಹೇಳ್ತಾರೆ, ಹಿಂದೆ ಖಟ್ವಾಂಗ ಅಂತ ಒಬ್ಬ ರಾಜ, ಸೂರ್ಯವಂಶದ ರಾಜ, ರಾಮನ ವಂಶದವ. ಅವನು ಆಯುಷ್ಯದ ಪರಿಮಿತಿ ಒಂದೇ ಮುಹೂರ್ತ ಇದೆ ಅಂತ ಅವನಿಗೆ ಗೊತ್ತಾಯಿತು. ಅವನು ಅಷ್ಟರೊಳಗೆ ಆ ಒಂದು ಮುಹೂರ್ತ ಕಾಲದಲ್ಲಿಯೇ ಸಾಧನೆ ಮಾಡಿಬಿಟ್ಟ. ತವಾಪ್ಯೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ. ನಿನಗೇನಯ್ಯ 7 ದಿನ ಇದೆಯಲ್ಲಪ್ಪ, ಏನು ಯೋಚನೆ ಮಾಡಬೇಡ. ನೋಡು, ಭಗವಂತನ ಅನುಗ್ರಹ ಆಗಬೇಕಂತಾದರೆ ವಯಸ್ಸಾದ ಮೇಲೆ ಮನೇಲಿರಬಾರ್ದು ಅಂತ. ಎಲ್ಲಿಯಾದರೂ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು. ಮನೆಯಲ್ಲಿದ್ದರೆ ಮನಸ್ಸು ಮನೆಯಲ್ಲಿರುವವರ ಮೇಲೇ ಇರುತ್ತೆ, ಮಾಧವನಲ್ಲಿ ಹೋಗೋಲ್ಲ. ಮನೆ ಬಿಟ್ಟರೆ ಮನಸ್ಸು ಮನೆಯಲ್ಲಿರುವವರ ಮೇಲೆ ಬಿಟ್ಟುಬಿಡುತ್ತೆ. ಹಾಗಾಗಿ ಮನೆಯಿಂದ ಮನಸ್ಸನ್ನು ದೂರ ಮಾಡಿಕೊಳ್ಳುವ ಸಲುವಾಗಿ ದುರ್ಜನರು ಇಲ್ಲದ ಸ್ಥಳದಲ್ಲಿ ವೈರಾಗ್ಯದಿಂದ ಸ್ಥಿರವಾದ ಆಸನದಲ್ಲಿ ಕೂತು ಆ ಭಗವಂತನ ಧ್ಯಾನ ಮಾಡಲಿಕ್ಕೆ ಶುರು ಮಾಡಬೇಕಪ್ಪ. ಭಗವಂತನ ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡಬೇಕಂತೆ. ಜಗದ್ಗುರು ಮಧ್ವಾಚಾರ್ಯರು ಆ ನಿಟ್ಟಿನಲ್ಲಿ ನಮಗೆ ತಿಳಿಸಿಕೊಡ್ತಾರೆ.
ಹೃತ್ತಮಶಮನೇರ್ಕಾಭಂ ಶ್ರೀಪತೇರ್ಪಾದ ಪಂಕಜಂ. ಭಗವಂತನ ಪಾದ ಕಮಲಗಳ ಸ್ಮರಣೆ ನಮ್ಮ ಹೃದಯದ ಒಳಗೆ ಅನಾದಿ ಕಾಲದಿಂದ ಹೆಪ್ಪುಗಟ್ಟಿದ ಅಜ್ಞಾನ ಇದೆ. ಈ ಅಜ್ಞಾನವನ್ನು ಕಳ್ಕೊಳ್ಬೇಕಾದ್ರೆ ಅಲ್ಲಿ ಜ್ಞಾನದ ಬೆಳಕು ಬೇಕು. ಆ ಬೆಳಕು ಯಾವುದು ಅಂದರೆ ಭಗವಂತನ ಪಾದದ ಬೆರಳಿನ ಉಗುರಿನ ತುದಿ. ಆ ಭಗವಂತನ ಪಾದದ ಬೆರಳಿನ ಉಗುರಿನಲ್ಲಿ ಅಂಥ ಅದ್ಭುತವಾದ ಬೆಳಕಿದೆ. ಆ ಬೆಳಕು ಮಾತ್ರ ಹೃದಯದ ಒಳಗಿನ ಕತ್ತಲೆಯನ್ನು ಕಳೆಯಬಹುದು. ನಮಗೆ ಈ ಸೂರ್ಯಂದು ಅದರಿಂದ ಬರಬಹುದಾದ ಎಲ್ಲ ಬೆಳಕುಗಳು ಕೂಡ ಹೊರ ಮೇಲ್ಮೈಯನ್ನು ಮಾತ್ರ ಬೆಳಗಿಸುತ್ತೆ. ಒಳಗಿನ ಕತ್ತಲೆಯನ್ನು ಕಳೆಯುವ ತಾಕತ್ತು ಅದು ಭಗವಂತನ ಧ್ಯಾನಕ್ಕಿದೆ. ಅಂದಾಗ ರಾಜ ಕೇಳ್ತಾನೆ, ಭಗವಂತನ ಧ್ಯಾನ ಮಾಡಬೇಕಾದ್ರೆ ಮನಸ್ಸು ಮೊದಲು ಕೊಳೆಯನ್ನು ಕಳ್ಕೊಳ್ಬೇಕು. ಮುಸುರೆ ತೊಳೆಯಬೇಕು. ಅಡುಗೆ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು? ಮುಸುರೆ ತೊಳೆಯಬೇಕು. ಅನುಭವದ ಅಡಿಗೆ ಆಗಬೇಕಂತಾದರೆ ನೀವು ಜೀವನದಲ್ಲಿ ಕಂಡಿದ್ದು, ಕೇಳಿದ್ದು, ನೋಡಿದ್ದು ಇವೆಲ್ಲ ನಿಮ್ಮ ಅನುಭವಕ್ಕೆ ಬರಬೇಕಾದ್ರೆ ಮುಸುರೆ ತೊಳಿಬೇಕು. ಮನಸ್ಸಿನ ಮುಸುರೆ ತೊಳಿಬೇಕು. ಮನಸ್ಸು ನಿರ್ಮಲವಾದಾಗ ಮಾತ್ರ, ಆ ನಿರ್ಮಲವಾದ ಮನಸ್ಸಿನಲ್ಲಿ ಮಾತ್ರ ಬಿಂಬರೂಪಿಯಾದ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ. ಯಾದೃಶಿವ ಹರೇದ್ ಆಶು ಪುರುಷಸ್ಯ ಮನೋಮಲಂ. ಎಂಥ ಭಗವಂತನ ಚಿಂತನೆ ಮಾಡಿದರೆ ಮನದ ಒಳಗಿನ ಕೊಳೆಯನ್ನು ಕಳೆಯತ್ತೆ ಹೇಳಿ ಅಂದಾಗ ಶುಕಾಚಾರ್ಯರು ಅವನಿಗೆ ಭಗವಂತನ ವಿರಾಟ್ ರೂಪದ ಚಿಂತನೆಯನ್ನು ಹೇಳ್ತಾರೆ. ತಾತ್ಪರ್ಯ ಇಷ್ಟೇ, ದೇವರನ್ನು ಕಾಣೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಏನು ಮಾಡಬೇಕು, ಏನು ಮಾಡಬೇಡಿ. ದೇವರು ಕಾಣ್ತಿಲ್ಲಲ್ಲ, ಏನು ಕಾಣುತ್ತೋ ಅದನ್ನೇ ದೇವರು ಅಂದ್ಕೊಂಡ್ಬಿಡಿ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಯಾಕಂದರೆ ಯಾವ ವಸ್ತುಗಳು ಕೂಡ ಅವನಿಲ್ಲದೆ ಇಲ್ಲ. ಚೇತನ ಅಚೇತನಾತ್ಮಕವಾದ ಪ್ರಪಂಚದ ತುಂಬೆಲ್ಲ ಒಳ ಹೊರಗೆಯಿಂದ ಭಗವಂತ ತುಂಬಿಕೊಂಡಿದ್ದಾನೆ ಅಲ್ವಾ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ. ಹಾಗಾದರೆ ನೀವೇನು ಕಾಣ್ತೀರಿ ಅದೆಲ್ಲ ಭಗವಂತನದು ರೂಪ. ಅದಕ್ಕೆ ವಿರಾಟ್ ರೂಪ. ದೊಡ್ಡ ದೊಡ್ಡ ವಸ್ತುಗಳೆಲ್ಲ ಆ ಭಗವಂತನ ಆ ವಿರಾಟ್ ರೂಪ. ಅದು ಹೇಳುವಾಗ ಪಾತಾಳಮೇತಸ್ಯ ಹಿ ಪಾದಮೂಲಂ. ಭಗವಂತನ ಪಾದಮೂಲವನ್ನು ಆಶ್ರಯ ಮಾಡಿಕೊಂಡಿದೆ ಪಾತಾಳ ಲೋಕ. ಸತ್ಯಂತು ಶೀರ್ಷ್ಣಿ. ಭಗವಂತನ ನೆತ್ತಿಯ ಮೇಲೆ ಸತ್ಯಲೋಕ ಇದೆ. 14 ಲೋಕಗಳು ಇವನಲ್ಲೇ ಇದೆ. ಎಲ್ಲ ಲೋಕಗಳಲ್ಲಿ ವ್ಯಾಪ್ತವಾದ ಭಗವಂತನ ಬೃಹದಾಕಾರದ ಶರೀರ. ಯಾರು ಈ ಭಗವಂತನ ಈ ವಿರಾಟ್ ರೂಪದ ಚಿಂತನೆಯನ್ನು ಮಾಡ್ತಾರೆ ಅದರಿಂದ ಮನಸ್ಸು ನಿರ್ಮಲವಾಗುತ್ತೆ. ನಿರ್ಮಲ ಮಾಡಲಿಕ್ಕೆ ಮತ್ತೇನಿಲ್ಲ, ದೇವರ ಚಿಂತನೆಯನ್ನು ತಲೆಯಲ್ಲಿಟ್ಕೊಳ್ಳಿ. ನಿರ್ಮಲಕ್ಕಾಗಿ ಮೊದಲ ಚಿಂತನೆ, ನಿರ್ಮಲ ಆದಮೇಲೆ ಮತ್ತೂ ಚಿಂತನೆ ಮಾಡಿದ್ರೆ ಭಗವತ್ ಸಾಕ್ಷಾತ್ಕಾರ ಆಗುತ್ತೆ. ಮನಸ್ಸಿನ ಕೊಳೆ ಕಳಿಲಿಕ್ಕೂ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರ ಶುಚಿ. ಒಳ ಹೊರ ಬಗೆ ಶುಚಿ ಆಗಬೇಕಾದ್ರೆ ಭಗವಂತನ ಚಿಂತನೆ ಬಿಟ್ಟು ಬೇರೆ ಡಿಟರ್ಜೆಂಟ್ ಇಲ್ಲ. ಮನದ ಕೊಳೆ ನಾನು, ನಂದು, ನಾನು, ಇದೇ ಕೊಳೆ, ಬೇರೆ ಏನಿಲ್ಲ ರೀ. ಅದನ್ನು ಕಳ್ಕೊಳ್ಳಿಕ್ಕೆ ದೇವ್ರ ಕಡೆಯಿಂದ ಎಲ್ಲ ಆಗ್ತಾ ಇದೆ. ಈ ಎಚ್ಚರಿಕೆ ನಿಮ್ಮಲ್ಲಿ ಜಾಗೃತವಾಗಿಬಿಟ್ರೆ ಸಾಕು. ಇದು ಶುಕಾಚಾರ್ಯರು ಹೇಳ್ತಾರೆ. ಅಂದರೆ ನೋಡುವ ನೋಟವನ್ನು ಮೊದಲು ರಿಪೇರಿ ಮಾಡಿಕೊಳ್ಳಿ. ದೇವರು ಎಲ್ಲ ಕಡೆ ಇದ್ದಾನೆ. ನೋಡುವ ಕಣ್ಣು ನಮಗೆ ಬೇಕೀಗಷ್ಟೇ. ದೇವರೆಲ್ಲ ಕಡೆ ಇದ್ದಾನೆ.
ದೇವ್ರನ್ನೇನು ಹುಡುಕೊಂಡು ಹೋಗಬೇಕಾದ್ದಿಲ್ಲ. ಹಾಗಾದ್ರೆ ದೇವರನ್ನು ನೋಡುವ ಹಾಗೆ ನಿಮ್ಮ ಕಣ್ಣನ್ನೇ ಸರಿ ಮಾಡಿಕೊಳ್ಳಿ. ಇದು ಒಂದು. ನಮಗೆ ಮೋಸ ಮಾಡೋದು ಯಾವುದಂದ್ರೆ ಈ ಕಣ್ಣೇ. ವಸ್ತುನ ನೋಡಿ ಇದು ದೇವರು ಅಲ್ಲ, ಇದು ದೇವರು ಅಲ್ಲ ಅಂತ ರಾಂಗ್ ಹೇಳುತ್ತದು. ನಿಜವಾಗಿ ಅದೂ ದೇವರು, ಅದೂ ದೇವರು, ಅದೂ ದೇವರು, ಅದೂ ದೇವರು. ಇನ್ನೊಂದು, ಶಬ್ದಸ್ಯ ಹಿ ಬ್ರಹ್ಮಣ ಯೇಷ ಪಂಥ ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈ ಪರಿಭ್ರಮಂಸ್ತತ್ರ ನ ವಿಂದತೀರ್ಥಾನ್ ಮಾಯಾಮಯೇ ವಾಸನಯಾಶಯಾನಃ. ಈ ಮನಸ್ಸಿನ ಸ್ವಚ್ಛತೆಗೆ, ಮನಸ್ಸಿನ ನಿರ್ಮಲೀಕರಣಕ್ಕೆ ಇನ್ನೊಂದು ದಾರಿ ಇದೆ. ಒಂದು ದಾರಿ ಕಂಡದ್ದೆಲ್ಲ ಭಗವಂತನ ರೂಪ ಅಂತ ಅನುಸಂಧಾನ. ಇನ್ನೊಂದು, ಕೇಳುವ ಎಲ್ಲ ಶಬ್ದಗಳು ದೇವರ ಗುಣವನ್ನೇ ಹೇಳ್ತಾ ಇದೆ. ನಿಮ್ಮ ಕಿವಿಗೆ ಏನಾದರೂ ಬೀಳಿ, ಅದೆಲ್ಲ ಯಾರನ್ನು ಹೇಳ್ತಾ ಇದೆ? ದೇವರನ್ನೇ ಕುರಿತು ಹೇಳ್ತಾ ಇದೆ. ಏನೇ ಒಂದು ಶಬ್ದಗಳನ್ನು ನಾವು ಬಾಯಿಂದ ಆಡಬೇಕಾದ್ರೆ ಆ ಶಬ್ದಗಳ ಒಳಗೆ ವರ್ಣಗಳ ಸಮೂಹ ಇದೆ. ಗ್ರೂಪ್ ಆಫ್ ಲೆಟರ್ಸ್, ಅದು ವರ್ಣಗಳ ಸಮೂಹ. ವರ್ಣಗಳು ಅಂದ್ರೇ ದೇವರ ವರ್ಣನೆ ಮಾಡುವುದಕ್ಕಾಗಿಯೇ ಅದಕ್ಕೆ ವರ್ಣಗಳು ಅಂತ ಕರೀತಾರೆ. ಹಾಗಾಗಿ ಅಂಥ ವರ್ಣನೆ ಇರುವ ವರ್ಣಗಳಿಂದ ಉಂಟಾದ ಶಬ್ದಗಳು ದೇವರ ವರ್ಣನೆ ಬಿಟ್ಟು ನಮ್ಮದು ನಿಮ್ಮದು ವರ್ಣನೆ ಎಲ್ಲಿ ಮಾಡುತ್ತೆ? ಜಗತ್ತಿನ ಎಲ್ಲ ಶಬ್ದಗಳು, ಎಲ್ಲ ಧ್ವನಿಗಳು, ಎಲ್ಲ ಪದಗಳು, ಎಲ್ಲ ವರ್ಣಗಳು, ಎಲ್ಲ ವಾಕ್ಯಗಳು ಒಬ್ಬನನ್ನೇ. ನಾಮದ ಏಕ ಏವ, ಭಗವಂತನನ್ನು ಬಿಟ್ಟು ಯಾರನ್ನೂ ಹೇಳ. ನಾವು ಒಂದೊಂದು ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಮಾಡಿಕೊಂಡು ಹುಟ್ಟು ಸಾವಿನ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾವೆ. ಅಪಾರ್ಥ ಮಾಡಿಕೊಂಡಿದ್ದೇವೆ. ನಮಗೆ ನಿಜವಾಗಿ ವರ್ಣಗಳ, ಶಬ್ದಗಳ, ಪದಗಳ, ವಾಕ್ಯಗಳ ಅರ್ಥ ದೇವರು ಅಂತ ಮಾಡಿಕೊಳ್ಳದೆ ಅನರ್ಥ ಮಾಡಿಕೊಂಡಿದ್ದೇವೆ. ನಾವು ಒಂದು ವರ್ಡ್ ತಪ್ಪು ಅರ್ಥ ಮಾಡಿಕೊಂಡ್ರೇ ಎಷ್ಟು ಫೇಲ್ ಆಗ್ತೀವಿ, ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಇಡೀ ಜೀವನದ ಉದ್ದಕ್ಕೆ ಎಲ್ಲ ಶಬ್ದಗಳನ್ನು ಅಪಾರ್ಥ ಮಾಡಿಕೊಂಡ ನಾವು ಮತ್ತೆ ಸಂಸಾರಕ್ಕೆ ಬರ್ತೇವೆ. ಒಳ್ಳೆಯದಾಚಾರ್ಯ, ಏನು ಮಾಡ್ಬೇಕಂತೀರ? ಹಾಗಾರೆ ನಾನಲ್ಲ, ಶುಕಾಚಾರ್ಯ ಹೇಳ್ತಾರೆ, ನೀವು ಸ್ವಲ್ಪ ಮಾತಾಡೋದು ಬಿಟ್ಟುಬಿಡಿ ಅಂತ. ಮಾತಾಡೋದೇ ಬಿಡಿ, ಹೆಚ್ಚು ಮಾತಾಡಬೇಡಿ. ನಿಜವಾಗಿ ಗೊತ್ತಾ, ಮಾತಿಗಿಂತೂ ವ್ಯಾಲ್ಯೂ ಮೌನಕ್ಕೆ. ನೀವು ಮಾತಾಡಿದ್ರೆ ಕೆಲವೇ ವರ್ಡ್ಸ್ನ ಹೊರಗೆ ಬಿಡ್ಬೋದು, ಮಾತಾಡದಿದ್ರೆ ಒಳಗೇ ದೇವರದ್ದೇ ಅನಂತ ಶಬ್ದಗಳು. ಜೀವನದಲ್ಲಿ ಹೆಚ್ಚು ಮೌನವನ್ನು ಪ್ರಾಕ್ಟೀಸ್ ಮಾಡಬೇಕಂತ. ಮೌನ ಯಾಕೆ ಅಲ್ಲ, ಜ್ಞಾನಿಗಳು ಮೌನ ಮಾಡ್ತಾರೆ. ಮೌನ ಅಂದರೆ ಅವ್ರದ್ದು ಮನನಶೀಲರು. ಏನು ದೇವರನ್ನು ಕೇಳಿರ್ತಾರೆ, ನೋಡಿರ್ತಾರೆ, ಅದನ್ನೇ ಮತ್ತೆ ಮೆಲುಕು ಹಾಕ್ತಾರೆ. ನಾವು ಯಾಕೆ ಮೌನ ಮಾಡಬೇಕು ಅಂದರೆ, ಏನಾದರೂ ನಮ್ಮ ಬಾಯಿಂದ ಶಬ್ದ ಬಂದರೆ ಮಿಸ್ಯೂಸ್ ಮಾಡ್ಕೊಳ್ತಿದ್ದೀವಿ, ತಪ್ಪದು. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ನಿಮಗೆ ಬಹಳ ಬೇಗ ಹೇಳಿ ನಾನು ಮುಂದೆ ಹೋಗ್ತೇನೆ. ಒಬ್ಬ ದೈವ ಭಕ್ತ, ಅವನು ಪ್ರತಿನಿತ್ಯ ಒಂದು ದುಡ್ಡು ದೇವರ ಫೋಟೋ ಮುಂದೆ ಒಂದು ಹುಂಡಿ ಒಳಗೆ ಹಾಕ್ತಾ ಇದ್ದ. ಒಂದಿನ ತಪ್ತಿರಲಿಲ್ಲ, ಅವನು ದೇವಸ್ಥಾನಕ್ಕೆ ಬರೋಕ್ಕಾಗ್ತಿರಲಿಲ್ಲ. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ದೇವರಿಗೊಂದು ಕಾಣಿಕೆ ಹಾಕಿ ಹೋಗ್ತಿದ್ದ. ಅವನಿಗೆ ಒಂದು ಕಾಲಕ್ಕೆ ತುಂಬ ಬಡತನ ಬಂದುಬಿಡ್ತು. ಇಷ್ಟು ಬಡತನ ಬಂತು, ತಿನ್ನಲಿಕ್ಕೆ ಅನ್ನ ಇಲ್ಲ. ಅವು ಏನು ಮಾಡಬೇಕು? ದೇವ್ರ ಮುಂದೆ ನಿಂತಂದ, ಸ್ವಾಮಿ ಇವತ್ತು ನಂಗೆ ಅಕ್ಕಿ ತರಲಿಕ್ಕಿಲ್ಲ, ದುಡ್ಡು ಒಂದೇ ಕಡೆ ದುಡ್ಡಿರೋದು, ಅದು ನಂದಲ್ಲ, ನಿಂದು. ನೀನು ಹುಂಡಿಗೆ ಹಾಕ್ತಿದ್ನಲ್ಲ ಈ ದುಡ್ಡು, ನೀ ದಯಮಾಡಿ ನಮಗೊಂಚೂರು ಪರ್ಮಿಷನ್ ಕೊಟ್ಟರೆ ಇವತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ತೀನಿ ಅಂಥೇಳಿ ಎಚ್ಚರಿಕೆ ಇರುವವ ತಾನೇ ಹಾಕಿದ್ದು. ಆ ದುಡ್ಡಲ್ಲಿ ಹೇಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದು ತನ್ನ ಜೀವನ ನಿರ್ವಹಣೆ ಮಾಡ್ತಾನೋ, ಹೆಚ್ಚು ಬಳಸುವ ಹಾಗಿಲ್ಲ. ಅವಂದೇ ದುಡ್ಡದು, ಆದರೆ ಯಾರು ಕೊಟ್ಟುಬಿಟ್ಟಿದ್ದಾನೆ? ದೇವ್ರಿಗೆ ಹಾಕಿಬಿಟ್ಟಿದ್ದಾನೆ, ವಿಧಿ ಇಲ್ಲದೆ ತೆಗಿತಾ ಇದ್ದಾನೆ ಅಲ್ಲ. ಹಾಗಾದ್ರೆ ಜಗತ್ತಿನ ಎಲ್ಲ ಶಬ್ದಗಳು ಅವಂದೇ.
ನಾವು ಹಾಗೆ ನಮಗೆ ಬೇಕಾದಾಗಿ ಯೂಸ್ ಮಾಡಿಕೊಳ್ಳಿಕ್ಕಿಲ್ಲ. 3 ದೇವರಿಗೆ ನಾವು ಅರ್ಪಿಸಬೇಕಾದ ವಸ್ತುಗಳು ನಮ್ಮಲ್ಲಿದೆ. ನಮ್ಮದಲ್ಲ, ಅದು ದೇವ್ರದು. ದೇವರು ನಮ್ಮ ಹತ್ರ ಕೊಟ್ಟಿದ್ದಾರೆ. ಯಾವುದು? ಮೈ, ಮಾತು, ಮನಸ್ಸು. ಇದು 3 ನಮ್ಮದಲ್ಲ. ಮಾತುಗಳು, ದೇಹ, ಅಗ್ನಿಯಲ್ಲಿ ಈ ದೇಹವನ್ನು ಇಡಬೇಕು, ಮಣ್ಣೊಳಗೆ ಈ ದೇಹವನ್ನು ಇಡಬೇಕು. ಸ್ವಾಮಿ ಇದು ನೀ ಕೊಟ್ಟದ್ದು. ಮಣ್ಣಿಂದ ಕಾಯ, ಮಣ್ಣಿಂದ ಬಂದಿದೆ, ಮಣ್ಣಕ್ಕೆ ಕಳಿಸೋದು. ಈ ದೇಹದ ಒಳಗೆ ಪೃಥ್ವಿ, ತೇಜಸ್, ಬೆಂಕಿ ಇದೆ, ಬೆಂಕಿ ಒಳಗೆ ಕಳಿಸೋದು. ಎಲ್ಲಿಂದ ಬಂತೋ ಅಲ್ಲಿ ಕೊಡಬೇಕಷ್ಟೆ. ಮರಳಿ ಪ್ರಕೃತಿಯ ಕಾಮನ್ ರೂಲ್ ಇದು. ಹಾಗಾಗಿ ಎಲ್ಲ ಶಬ್ದಗಳು ಅವನನ್ನೇ ಹೇಳುತ್ತೆ. ನೋಡಿ, ಈ ವಸ್ತ್ರ ಅಂತ ಕರಿತೀವಿ, ಇದೆಲ್ಲ ಮೈಮೇಲೆ. ವಸ್ತ್ರ ಶಬ್ದಕ್ಕೆ ನಿಜವಾಗಿ ಅರ್ಥ ಭಗವಂತ. ಹೇಗೆ? ಹೊಸ ಆಚ್ಛಾದನೆ. ಯಾವುದು ನಮ್ಮ ಮೇಲಿದ್ದು ನಮ್ಮನ್ನು ರಕ್ಷಣೆ ಮಾಡುತ್ತೋ ಅದಕ್ಕೆ ವಸ್ತ್ರ ಅಂತ ಕರೀತಾರೆ. ಹಾಗಾಗಿ ನಮ್ಮ ಮೇಲೆ ಒಳಗೆ ಎಲ್ಲ ಕಡೆ ಇದ್ದು ನಮ್ಮನ್ನು ರಕ್ಷಣೆ ಮಾಡೋನು ಯಾರು? ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಆ ವಾಸುದೇವ ಎಲ್ಲ ಕಡೆ ಇದ್ದು ಚೇತನಾತ್ಮಕವಾದ ಪ್ರಪಂಚವನ್ನು ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಆದ ಕಾರಣ ಅವನಿಗೆ ಏನು ಹೆಸರು? ವಸ್ತ್ರ. ಹಾಗೆ ಎಲ್ಲ ಶಬ್ದಗಳು ಭಗವಂತನನ್ನು ಹೇಳುವ ಕಾರಣ ನಾವು ನಮ್ಮ ಸ್ವಂತಕ್ಕಾಗಿ ಹೆಚ್ಚು ಶಬ್ದಗಳನ್ನು ಬಳಕೆ ಮಾಡಬಾರ್ದು. ಅಲ್ಲ, ಬಳಕೆನೇ ಮಾಡದಿದ್ದರೆ ಜೀವನ, ಲೈಫ್ ನಡೆಯೋದು ಹೇಗೆ? ಜೀವನ ನಿರ್ವಹಣೆಗಾದರೂ ಕೆಲವು ಶಬ್ದ ಅಷ್ಟು ಬೇಕೋ ಅಷ್ಟೇ ಅಂತಾರೆ, ಯೂಸ್ ಮಾಡಿ, ಬೇಡ ಅಂತಿಲ್ಲ, ಮಿನಿಮಮ್. ಈ ಕೆಲವು ಎಕ್ಸ್ಟ್ರಾ ಎಲ್ಲ ಏನು ಕೇಳಲಿಕ್ಕೆ ಹೋಗಬೇಡಿ, ಮಾಡಲಿಕ್ಕೆ ಹೋಗಬೇಡಿ. ಅವರು ಅದಕ್ಕಾಗಿ ಹಾಗೆ ಮಾಡೋದ್ರಿಂದ ವೈರಾಗ್ಯ ಬರುತ್ತೆ ಅಂತ. ಈ ಮಲಗಲಿಕ್ಕೆ ಹಾಸಿಗೆನೇ ಬೇಕು ಅಂತ ಕೇಳಬೇಡಿ. ಸತ್ಯಾಂಕ್ಷಿತೌ ಕಿಂಕಶಿಪೋ ಪ್ರಯಾಸೈ ಬಾಖೋಸ್ವ ಸಿದ್ಧ ಈ ಉಪಬರ್ಹಣೈ ಕಿಂ. ಹಾಸಿಗೆ ಬೇಕು ಅಂತ ಅನ್ಬೇಡಿ. ಕ್ಷಿತಿ, ಭೂಮಿ ಇದೆಯಲ್ಲ, ನೆಲದ ಮೇಲೆ ಮಲಗಿಬಿಡಿ. ನಾನು ಬಹಳಷ್ಟು ಬಾರಿ ಹೇಳ್ತೇನೆ, ತುಂಬ ಟಯರ್ಡಾಗಿ ಆಫೀಸ್ಗೆ ಹೋಗಿ ಮನೇಲಿ ತುಂಬ ಕೆಲಸ ಮಾಡಿ ಪ್ರವಚನಕ್ಕೆ ಬರೋಣ ಅಂತ ಬಂದರೆ ಇಲ್ಲೇ ಸ್ವಲ್ಪ ನೆಮ್ಮದಿ. ಮನೇಲಿ ಮಲಗಿದ್ರೆ ನಿದ್ದೆನೇ ಬರಲ್ಲ ರೀ. ಇಲ್ಲಿ ಬಂದುಬಿಟ್ರೆ ಅದು ಏನು ನಿದ್ದೆ ಬಂದುಬಿಡುತ್ತೋ. ನಿದ್ದೆ ಮಾಡೋ ಟೈಮ್ ಅಲ್ಲೇ ಅಲ್ಲ ಇದು, ಆದರೂ ಬರುತ್ತೆ ನೆಮ್ಮದಿ. ದೇವರ ಕಥೆ ಅಷ್ಟು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಇಲ್ಲೇನು ಹಾಸಿಗೆ ಇರುತ್ತಾ, ಹೊದಿಗೆ ಇರುತ್ತಾ, ದಿಂಬಿರುತ್ತಾ? ಬರ್ತಾ ಇಲ್ಲ. ಇದನ್ನೇ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಹಾಸಿಗೆ ಬೇಕು, ಅದಿಲ್ಲದೆ ನಿದ್ದೆ ಬರೋಲ್ಲ, ಇದಿಲ್ಲದೆ ನಿದ್ದೆ ಬರೋಲ್ಲ ಅಂದರೆ ಆರೋಗ್ಯ ಹಾಳು ಮಾಡ್ಕೊಳ್ತೀವಿ ಅಷ್ಟೇ. ಏನಿಲ್ಲದೆ ಇದ್ರೂ ಜೀವನ ನಡೆಯೋ ಹಾಗೆ ನಾವು ಕಲ್ತ್ಕೊಳ್ಬೇಕಂತ. ಭಗವಂತ ಇಲ್ಲ ಅಂದರೆ ಆಗೋಲ್ಲ, ಮಿಕ್ಕಿದ್ದೆಲ್ಲ ಪರವಾಗಿಲ್ಲ. ಈ ಕಥೆ ಇಷ್ಟೇ ರೀ. ಈ ಭೂಲೋಕದಲ್ಲಿರುವಾಗ ಎಲ್ಲದರ ಒಟ್ಟಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ದೇವರ ಒಟ್ಟಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ. ದೇವರು ಮಾತ್ರ ಬೇಕೇ ಬೇಕು. ನಾವು ಸ್ವಲ್ಪ ಉಲ್ಟಾ, ದೇವ್ರ ವಿಚಾರದಲ್ಲಿ ಭಾರಿ ಕಾಂಪ್ರಮೈಸ್. ಪೂಜೆ ಆಯಿತಾ ನೋಡ್ತೀನಿ, ಆದರೆ ಮಾಡ್ತೀನಿ, ಇಲ್ಲದಿದ್ರೆ ಇಲ್ಲ ಅಂತ. ಕಾಫಿ ಅದು 3-4 ಸತಿ ಬೇಕಂದೇ ಅಂತಾರೆ. ಎಂಥ ರೋಗ ರುಜಿನ ಇದ್ದರೂ ಬಿಡಲಾರದ ಐಟಮ್ ಅದು. ಆದರೆ ಚೆನ್ನಾಗಿದ್ದಾಗ ಏನೋ ಒಂದು ಸಣ್ಣಗೊಂಚೂರು ತಲೆನೋವು ಬಂದರೂ ಮೊದಲು ಬಿಡೋದೇ ದೇವ್ರ ಪೂಜೆ. ಸ್ನಾನ, ಸಂಧ್ಯಾ ವಂದನೆ, ದೇವ್ರ ಪೂಜೆ. ಯಾಕೋ ನೆನ್ನೆ ಪುರಾಣಕ್ಕೆ ಬರಲಿಲ್ಲ, ಸ್ವಲ್ಪ ಸಣ್ಣ ತಲೆನೋವುತ್ತಿತ್ತು, ಅದೇನು ತಲೆನೋವು ಹೋಗಿಲ್ಲ. ಬೆಕ್ಕಾಟ್ ಸೀರಿಯಲ್ ನೋಡಿದ್ದೀವಿ, ಬೆಕ್ಕಾಟ್ ಹಿಂದಿನ ಮನೆಯವ್ರ ಹತ್ರ ಹರಟಿದ್ದೀವಿ. ಪುರಾಣ ಕೇಳಕ್ಕೆ ಮಾತ್ರ ತಲೆನೋವು ಅಲ್ವಾ? ಕಿಂಕಶಿಪೋ ಪ್ರಯಾಸೈಹಿ. ಯಾವ ಕಾಲಕ್ಕೆ ದೇವರು ಏನು ಕೊಡ್ತಾನೋ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಮಾತ್ರ ವೈರಾಗ್ಯ ಬರುತ್ತೆ, ದೇವರಲ್ಲಿ ಪ್ರೀತಿ ಹೆಚ್ಚಾಗತ್ತೆ, ಭಗವದ್ಭಕ್ತಿ ಬರುತ್ತೆ. ಯಾರು ಹೀಗೆ ಆ ಭಗವಂತನನ್ನು ಚಿಂತನೆ ಮಾಡುವ ಸಲುವಾಗಿ, ದೇವರ ಧ್ಯಾನಕ್ಕಾಗಿ ತಾವು ಸ್ವಲ್ಪ ಸಮಯ ಮಾಡಿಕೊಳ್ತಾರೋ ಅವರು ಭಗವಂತನ ಧ್ಯಾನ ಮಾಡ್ತಾರೆ. ಕೇಚಿತ್ ಸ್ವದೇಹಾಂತರ್ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ
ಚತುರ್ಭುಜಂ ಕಂಜರಥಂಗ ಶಂಖ ಗದಾಧರಂ ಧಾರಣಯ ಸ್ಮರಂತಿ ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೇ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ. ಕೆಲವು ಜೀವರು ಅವರು ಮಧ್ಯಮ ವರ್ಗದ ಮುಮುಕ್ಷುಗಳು. ಅವರು ತಮ್ಮ ಸ್ವರೂಪ ಶರೀರದ ಹೃದಯದ ಒಳಗೆ, ಸಾಮಾನ್ಯರಾದವರು ಬಾಹ್ಯ ಶರೀರದ ಹೃದಯ, ಶರೀರದ ಒಳಗೆ ಒಂದು ಸ್ವರೂಪಭೂತವಾದ ಶರೀರ ಇದೆ. ಯಾರು ಉತ್ತಮರಾದವರಿದ್ದಾರೆ ಅವರು ಭೂತವಾದ ಆ ಶರೀರದ ಒಳಗಿರುವ ಹೃದಯದ ಒಳಗೆ ಆ ಭಗವಂತನ ಚಿಂತನೆ ಮಾಡ್ತಾರೆ. ಕೆಲವರು ಬಾಹ್ಯ ಶರೀರದ ಒಳಗೆ ಹೃದಯದ ಮಧ್ಯದಲ್ಲಿ ಆ ಭಗವಂತನ ಚಿಂತನೆ ಮಾಡ್ತಾರೆ. ಹೇಗಿದೆ ಆ ರೂಪ? ಚತುರ್ಭುಜಂ, 4 ತೋಳು, ಶಂಕುಚಕ್ರ ಗದಾ ಪದ್ಮ. ಹಾಗೆ ಚಿಂತನೆ ಮಾಡ್ತಾ ಮಾಡ್ತಾ ಅಂತ್ಯಕಾಲ ಬಂದಾಗ, ಸಾವು ಸಮೀಪಿಸಿದಾಗ ಎಲ್ಲವನ್ನು ಆ ಭಗವಂತನಲ್ಲಿ ಲಯ ಚಿಂತನೆ ಮಾಡ್ತಾರೆ. ಒಂದರೊಳಗೊಂದು. ಈ ರಾತ್ರಿ ಮಲಗುವಾಗ ಪಾತ್ರೆ ಎಲ್ಲ ತೊಳೆದು ಒಂದರೊಳಗಿಟ್ಟು ಬೋರ್ಲ್ ಹಾಕಿ ಹಾಗೆ ಅದೆಲ್ಲ ಕ್ಲೀನಾಗಿ ಜೋಡಿಸ್ತಾರೆ. ಅದು ಕ್ರಮ ರೀ. ಸುಮ್ಮನೆ ಅಂದರೆ ಅಲ್ಲೊಂದು ಎಲ್ಲ ಹಾಕ್ಬಿಟ್ರೆ ಏನು ಮನೆ ಇಟ್ಕೊಳ್ಳೋ ಹುಟ್ಟು ಅಂತಾರಲ್ಲ. ದೇವರು ಈ ಮನೆ ಕೊಟ್ಟಾಗ ಒಳಗಿರುವ ಜೀವ ಹೇಗೆ ಸಂಸಾರ ಮಾಡಬೇಕು, ಲಯ ಚಿಂತನೆ ಮಾಡಬೇಕು. ಆಗ ಚರಮ ಶರೀರ ತ್ಯಾಗ ಮಾಡಬೇಕು ಅಂತ ಕಾಲ ಬಂದಾಗ ಯಾವುದಕ್ಕೂ ಕಾಯಲ್ಲ. ಕಾಲಕ್ಕೆ, ಕ್ಷೇತ್ರಕ್ಕೆ ಕಾಯಬೇಕಾದ್ದಿಲ್ಲ ರೀ. ನೀವು ಎಲ್ಲಿರ್ತೀರಿ ಅದೇ ಪುಣ್ಯಕ್ಷೇತ್ರ. ಯಾವ ಕಾಲದಲ್ಲಿ ಪ್ರಾಣ ಬಿಡ್ತೀರಿ ಅದೇ ಪುಣ್ಯಕಾಲ, ಪರ್ವಕಾಲ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಗಂ ಸ್ಮರಾಮಿ. ನಿಮ್ಗೆ ಅಂತ್ಯಕಾಲಕ್ಕೆ ದೇವರ ಸ್ಮರಣೆ ಬಂದರೆ ನೀವಿದ್ದ ಜಾಗವೇ ಪುಣ್ಯಕ್ಷೇತ್ರ, ನಿಮಗೆ ಆ ಕಾಲವೇ ಪರ್ವಕಾಲ. ಯಾವುದೋ ಅಲ್ಲೇ ಹೋಗಬೇಕಿಲ್ಲ, ಅದೇನು ಕಾಯೋಲ್ಲ ಅಂತಾರೆ. ಸಾಯುವ ಕಾಲ ಸಮೀಪಿಸಿದಾಗ ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡು ಭಕ್ತಿಯಿಂದ ಪ್ರಾಣಾಯಾಮ ಮಾಡಿ ಮುಖ್ಯ ಪ್ರಾಣದೇವರ ಪರಮಾನುಗ್ರಹಕ್ಕೆ ಪಾತ್ರರಾದವರು ಇಂದ್ರಿಯಾದಿ ದೇವತೆಗಳನ್ನು ಮನೋದೇವತೆಯಾದ ರುದ್ರನಲ್ಲಿ ಲಯ ಚಿಂತನೆ ಮಾಡ್ತಾರೆ. ರುದ್ರನನ್ನು ಬುದ್ಧಿದೇವತೆಯಾದ ಸರಸ್ವತಿಗೆ ವಶ ಅಂತ ಸರಸ್ವತಿಯಲ್ಲಿ ಲಯ ಚಿಂತನೆ ಮಾಡ್ತಾರೆ. ಆ ಸರಸ್ವತಿಯನ್ನು ಬ್ರಹ್ಮ ಲಕ್ಷ್ಮಿ ದ್ವಾರ ಜೀವಾಂತರ್ಯಾಮಿ ವಿಷ್ಣು ವಶಳಾಗಿದ್ದಾಳವಳು ಅಂತ ಚಿಂತಿಸ್ತಾರೆ. ಜೀವಾಂತರ್ಯಾಮಿ ರೂಪವನ್ನು ದೇಹಾಂತರ್ಯಾಮಿಯಾದ ವಿಷ್ಣು ರೂಪದಲ್ಲಿ, ದೇಹಾಂತರ್ಯಾಮಿಯಾದ ಭಗವದ್ ರೂಪವನ್ನು ಸರ್ವತ್ರದಲ್ಲಿ ವ್ಯಾಪ್ತವಾದ ಭಗವಂತನಲ್ಲಿ, ಪಿಂಡಾಂಡದ ಒಳಗಿರುವ ಭಗವದ್ ರೂಪವನ್ನೇ ಬ್ರಹ್ಮಾಂಡದ ಒಳಗೆ ಚಿಂತನೆ ಮಾಡ್ತಾರೆ. ಹೀಗೆ ಚಿಂತನೆ ಮಾಡಿದ ಮೇಲೆ ಚಿಂತನೆ ಮಾಡಲಿಕ್ಕೆ ಮತ್ತೆ ಯಾವ ವಸ್ತು ಉಳಿಯೋಲ್ಲ. ಆ ಸಂದರ್ಭದಲ್ಲಿ ಯಾವುದೇ ವಿಧವಾದ ದುಃಖ ಅದು ಯಾವುದೂ ಇರೋಲ್ಲ, ಎಲ್ಲ ಕಳ್ಕೊಂಡಿರ್ತಾರೆ. ಅವರು ಅಂತ್ಯಕಾಲದಲ್ಲಿ ಇಡ, ಪಿಂಗಳ, ಸುಷುಮ್ನ ಅಂತ 3 ಪ್ರಧಾನ ನಾಡಿಗಳು, ಪಕ್ವರು, ಅತಿಪಕ್ವರು, ಪರಿಪಕ್ವರು, ಹೀಗೆಲ್ಲ ಸಾಧನೆಯಲ್ಲಿ ವ್ಯತ್ಯಾಸಗಳಿದೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸುಷುಮ್ನ ಮೊದಲಾದ ನಾಡಿಗಳಲ್ಲಿ ಪ್ರಯಾಣ ಮಾಡಿ ಪರಮಾತ್ಮನ ಸನ್ನಿಧಾನವನ್ನು ಹೊಂದ್ತಾ ಇದ್ದಾರೆ. ಅವರಿಗೆಲ್ಲ ಊರ್ಧ್ವಲೋಕ ಪ್ರಾಪ್ತಿ ಆಗತಕ್ಕಂಥದ್ದು. ಇದೆಲ್ಲ ಆ ಸಂದರ್ಭದಲ್ಲಿ ಶುಕ ಮಹರ್ಷಿಗಳು ಪರೀಕ್ಷಿತ ಮಹಾರಾಜರಿಗೆ ತಿಳಿಸ್ತಾ ಇದ್ದಾರೆ. ಎಲ್ಲಿಯ ತನಕ ಭಗವಂತನ ಧ್ಯಾನದಲ್ಲಿ ಏಕಾಗ್ರತೆ ಬರೋಲ್ಲ. ನೀವು ನೋಡಿ, ಒಮ್ಮೆ ದೇವರ ಧ್ಯಾನಕ್ಕೆ ಕೂತ್ರೆ ಮನಸ್ಸು ಓಡಿ ಹೋಗುತ್ತೆ. ಹಿಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಜೋರು ಮಾಡಬೇಡಿ ಮನಸ್ಸು ಮೇಲೆ. ಹೋದ್ರೆ ಹೋಗಲಿ, ಎಲ್ಲಿ ಹೋಗುತ್ತೋ ಹೋಗಲಿ, ಸ್ವಲ್ಪ ಹೊತ್ತು ಬಿಡಿ, ಮತ್ತೆ ಕರ್ಕೊಂಡು ಬನ್ನಿ. ಅದು ಸ್ಥಿರವಾಗಿ ನಿಲ್ಲುವ ತನಕ ನಮ್ಮ ಪ್ರಯತ್ನ ನಿಲ್ಲಬಾರ್ದಷ್ಟೆ. ಮನಸ್ಸು ಚಂಚಲವೇ, ಅದು ಸ್ವಭಾವವೇ ಚಂಚಲ.
ಆದ್ದರಿಂದ ಇಷ್ಟೆಲ್ಲವನ್ನು ವರ್ಣನೆ ಮಾಡಿ ಶುಕಾಚಾರ್ಯರಂತಾರೆ, ನಖ್ಯತೋ ಅನ್ಯ ಶಿವಪ್ಪಂತಹ ವಿಶ್ರುತ ಸಮೃದ್ಧಸೃತಾಭಿಹ ವಾಸುದೇವೇ ಭಗವತಿ ಭಕ್ತಿಯೋಗೋ ಯಥೋ ಭವೇತ್. ಕಲಿಯುಗದಲ್ಲಿ ಪರಮಾತ್ಮನ ಪಾದಾರವಿಂದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಭಕ್ತಿ ಉಂಟು ಮಾಡುವಂತಹ ಬೇರೆ ಉಪಾಯ, ಸುಲಭವಾದ ಉಪಾಯ, ಮೋಕ್ಷ ಮಾರ್ಗಕ್ಕೆ ಒಂದೇ ಒಂದು ಉಪಾಯ ಅಂದರೆ ಶ್ರೀಮದ್ ಭಾಗವತದ ಶ್ರವಣ. ಇದು ಬಿಟ್ಟು ಬೇರೆ ಮತ್ತಾವುದೂ ಇಲ್ಲಪ್ಪ. ಇಂತಹ ಭಾಗವತವನ್ನು ತಸ್ಮಾತ್ ಸರ್ವಾತ್ಮನ ರಾಜನ್ ಹರಿಸ್ಸರ್ವತ್ರ ಸರ್ವದಾ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯೋ ಭಗವಾನ್ ನೃಣಾಂ. ಅದರಿಂದ ಭಾಗವತದ ಮೂಲಕ ಹಂತ ಹಂತವಾಗಿ ಆ ಭಗವಂತನ ಮಹಿಮೆಯನ್ನು ಜನ ನಿತ್ಯದಲ್ಲಿ ಕೇಳಬೇಕು. ಅಷ್ಟು ಸಾಲದು, ಹೇಳಬೇಕು. ನೋಡಿ, ಕೇಳಬೇಕಾದ್ರೆ ಹೇಳೋರು ಬೇಕ್ರಿ, ಹೇಳಬೇಕಾದ್ರೆ ಕೇಳೋರು ನೀವು ಬೇಕ್ರಿ. ಯಾರಿರಲ್ಲ ಆಚಾರ್ಯ, ಕೀ ಕೊಡ್ತೀವಿ, ನೀವೇ ಬೀಗ ತೆಗೆದು ನೀವೇ ಪುರಾಣ ಹೇಳಿ ನೀವೇ ಬೀಗ ಹಾಕ್ಕೊಂಡು ಹೋಗ್ಬಿಡಿ. ಯಾರಿಗೆ ಹೇಳ್ಬೇಕು ನಾನು? ಹೇಳುವವರಿಗೆ ಕೇಳುವವರ ಅಪೇಕ್ಷೆ ಇದೆ, ಕೇಳುವವರಿಗೆ ಹೇಳುವವರು. ಕೇಳೋರು ಇಲ್ದಿದ್ದಾಗ ಈ ಹೇಳಿದ್ದು ಕೇಳಿದ್ದು ಇರುತ್ತಲ್ಲ, ಅದರ ಸ್ಮರಣೆ ಮಾಡ್ತಾ ಕೂತ್ಕೊಳ್ಳಿ. ಒಟ್ಟು ಬಿಡಬೇಡಿ ಅಂದರೆ ಹೇಳೋರು ಸಿಕ್ಕಾಗ ಕೇಳಿ, ಕೇಳೋರು ಸಿಕ್ಕಾಗ ಹೇಳಿ, ಎರಡೂ ಇಲ್ಲದೆ ಇದ್ದಾಗ ಹೇಳಿದ್ದು ಕೇಳಿದ್ದರ ಸ್ಮರಣೆ ಮಾಡಿ. ಇದನ್ನೇ ಶ್ರೋತವ್ಯ ಕೀರ್ತಿತವ್ಯ ಸ್ಮರ್ತವ್ಯೋ ಭಗವಾನ್ ನೃಣಾಂ. ಪಿಬಂತಿಯೇ ಭಗವತಾತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂವೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ಚಚ್ಚರಣ ಸರೋರುಹಾಂತಿಕಂ. ಈ ಭಗವಂತನ ಕಥಾಮೃತ ಶ್ರೀಮದ್ ಭಾಗವತವನ್ನು ಕಿವಿಗಳು ಅನ್ನುವ ಬೊಗಸೆಗಳಿಂದ ಎತ್ತಿ ಎತ್ತಿ ಪಾನ ಮಾಡಬೇಕಂತ. ಕಾನ್ಸಂಟ್ರೇಷನ್ ಇಟ್ಟು ಕೇಳಬೇಕು. ಪಾನ ಮಾಡೋದು ಅಂದರೆ ಎಲ್ಲೋ ನೋಡಿಕೊಂಡು ಹಾಲು ತಿಂಡಿ ಕಾಫಿ ಎಲ್ಲ ಕುಡಿಯಲ್ಲ, ಅದನ್ನೇ ನೋಡಿಕೊಂಡು ಆಸ್ವಾದನೆ ಮಾಡ್ತಾರೆ ಅಲ್ವಾ. ಆಸ್ವಾದನೆ, ಊಟ ಗಬಗಬ ತಿನ್ನೋದಲ್ಲ, ರುಚಿ ನೋಡ್ತಾ ಚೆನ್ನಾಗಿದೆ ಅಂದ್ಕೊಂಡು ತಿನ್ನಬೇಕಂಥದ್ದು. ಹಾಗೆ ಭಾಗವತ ಕೇಳುವಾಗ ಅಯ್ಯೋ ಕೇಳಬೇಕಲ್ಲಪ್ಪ, ಅಯ್ಯೋ ಬಂದೇ ಬಿಟ್ಟಿದ್ದೀವಲ್ಲ, ಮಧ್ಯೆ ಹೇಳೋ ಹಾಗಿಲ್ವಲ್ಲ, ಅದು ಒಂಚೂರು ಮನಸ್ಸಿನಲ್ಲಿ ಬರಬಾರ್ದಂತ. ಯಾರು ಆನಂದದಿಂದ ಸಂಭ್ರಮದಿಂದ ಆ ಭಾಗವತ ಶ್ರವಣ ಮಾಡ್ತಾರೆ, ಅವರ ಕಲುಷಿತವಾದ ಮನಸ್ಸು ಶುದ್ಧ ಆಗತ್ತೆ. ಭಗವಂತನ ಪಾದ ಮೂಲವನ್ನು ಸೇರ್ತಾರೆ, ಅವರೇ ಮುಕ್ತರಾಗ್ತಾ ಇದ್ದಾರೆ ಅಂತ ಇಷ್ಟು ಹೇಳಿ, ಏನು ಮಾಡಬಾರ್ದು ಅಂತ ಕೇಳಿದೆಯಲ್ಲ, ಅದಕ್ಕೆ ಉತ್ತರ ಹೇಳ್ತೇನೆ ಕೇಳು. ಯಾವ ಕಾರಣಕ್ಕೂ ಹರಿಯಲ್ಲದೆ ಇನ್ನೊಬ್ಬ ದೇವತೆಯನ್ನು ಸರ್ವೋತ್ತಮ ಅಂತ ತಿಳ್ಕೊಂಡು ಉಪಾಸನೆ ಮಾಡಬಾರ್ದು. ಇನ್ನೊಂದು ದೇವ್ರನ್ನೇ ಪೂಜೆ ಮಾಡಬಾರ್ದು. ಇದು ನಮ್ಮ ಮತ ಅಲ್ಲ. ಕೆಲವ್ರದ್ದು ಹಾಗೆ, ನಮ್ಮ ದೇವರು ಬಿಟ್ಟರೆ ಇನ್ಯಾವ ದೇವರು ಇಲ್ಲ ಅಂತಾರೋ. ನಮ್ಮದೇನು ಹಾಗಂದಿಲ್ಲ ರೀ. ಭಾಗವತ ಹೇಳುತ್ತೆ, ಭಗವಂತ ಮಾತ್ರ ಸರ್ವೋತ್ತಮ, ದೇವರನ್ನು ಬಿಟ್ಟ ಉಳಿದವರೆಲ್ಲ ಅವನ ಅಧೀನ ಅಂತ. ಯಾರನ್ನೂ ಬಿಡೋ ಹಾಗಿಲ್ಲ. ಪರಿವಾರ ಆತ್ಮನ ಸೇವಕೇಶು, ಭಗವಂತನ ದಾಸರು ಅಂತ ಅವರೆಲ್ಲರನ್ನು ನಾವು ಮಾಡಬೇಕು. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದೀಹಿ. ಏನು ಕಾಮನೆ ಇದೆಯೋ ಇಲ್ವೋ, ಏನು ಬೇಕೋ ಏನು ಬೇಡವೋ, ಬೇಕಿದ್ದರೂ ಅವನ್ನೇ ಭಜಿಸ್ರಿ, ಬೇಡದಿದ್ದರೂ ಅವನ್ನೇ ಹಿಡಿರಿ. ಅಲ್ಲ, ಏನೋ ಬೇಕೋ ಅವನು ಕೇಳೋಣ, ಏನೂ ಬೇಡ ಅಂದರೆ ಅವನ್ನೇನು ಕೇಳೋದು. ಅಕಾಮಹ ಅಂದರೆ ನ ಕಾಮಹ ಅಲ್ಲ, ಏನೂ ಬೇಡ ಅಲ್ಲ. ಅಕಾಮ ಅಂತಂದರೆ ಅಂದರೆ ಭಗವಂತ. ನಿಮಗೆ ದೇವರು ಬೇಕೋ, ದೇವರು ಕೊಡೋ ಎಲ್ಲ ಬೇಕೋ, ಅಥವಾ ಮೋಕ್ಷ ಬೇಕು, ಈ ಮೂರಕ್ಕೂ ದೇವರನ್ನೇ ಉಪಾಸನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ.